Hello everyone. In this video I am going to discuss with you the concept menus in Tally and how to create company in Tally ERP 9. ಅಂದರೆ ಟ್ಯಾಲಿ ಸಾಫ್ಟ್ವೇರನ್ನು ಓಪನ್ ಮಾಡಿದಾಗ ಅಲ್ಲಿ ಏನೆಲ್ಲ ಮೆನ್ಯೂಸ್ ಬರುತ್ತೆ ಅನ್ನೋದು ಈ ಕಾನ್ಸೆಪ್ಟು. ದ ಟ್ಯಾಲಿ ಅಕೌಂಟಿಂಗ್ ಪ್ಯಾಕೇಜ್ ಹ್ಯಾಸ್ ಟೂ ಇಂಪಾರ್ಟೆಂಟ್ ಮೆನ್ಯೂಸ್, ದಟ್ ಈಸ್ ಕಂಪನಿ ಇನ್ಫೋ ಮೆನು ಆ್ಯಂಡ್ ಗೇಟ್ವೇ ಆಫ್ ಟ್ಯಾಲಿ ಮೆನು. ಅಂದರೆ ಟ್ಯಾಲಿ ಸಾಫ್ಟ್ವೇರನ್ನು ನಾವು ಓಪನ್ ಮಾಡಿದಾಗ ಅಲ್ಲಿ ನಮಗೆ ಎರಡು ರೀತಿ ಮೆನು ಸಿಗ್ತಾ ಹೋಗುತ್ತೆ. ಕಂಪನಿ ಇನ್ಫೋ ಮೆನು ಮತ್ತು ಗೇಟ್ವೇ ಆಫ್ ಟ್ಯಾಲಿ ಮೆನ್ಯೂ ಅಂತ ಬರುತ್ತೆ. ಈ ಕಂಪನಿ ಇನ್ಫೋ ಮೆನುನಲ್ಲಿ ನಾವೇನು ಮಾಡ್ತೀವಿ, ಫಸ್ಟು ಕಂಪನಿಯನ್ನು ಕ್ರಿಯೇಷನ್ ಮಾಡ್ಕೊಳ್ತೀವಿ. ನಾವು ಯಾವುದೇ ಒಂದು ಟ್ಯಾಲಿಯಲ್ಲಿ ಅಕೌಂಟಿಂಗ್ ಇನ್ಫಾರ್ಮೇಷನ್ಸನ್ನು ರೆಕಾರ್ಡ್ ಮಾಡಬೇಕು ಅಂತಂದರೆ, ಇನ್ವಾಯ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕು ಅಂತಂದರೆ ಫಸ್ಟು ನಾವು ಮಾಡುವಂಥ ಕೆಲಸ ಕಂಪನಿ ಕ್ರಿಯೇಷನ್ನು. The first and foremost thing to do when we start accounting with Tally is to know how to create a company in Tally ERP 9. If you are operating multiple businesses, ನಾವು ಟ್ಯಾಲಿ ERP 9 ಫಸ್ಟು ಶುರು ಮಾಡಬೇಕಾದ್ರೆ ಮೊದಲನೇ ಸ್ಟೆಪ್ ಅಂತಂದರೆ ಕಂಪನಿಯನ್ನು ಕ್ರಿಯೇಟ್ ಮಾಡುವಂಥದ್ದು. ಅಕೌಂಟಿಂಗನ್ನು ಸ್ಟಾರ್ಟ್ ಮಾಡೋದು ಅಂತಂದರೆ ಕಂಪನಿ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ಅಕೌಂಟ್ಸನ್ನು ಮಾಡ್ತಾ ಹೋಗ್ತೀವಿ. ಇನ್ ಕೇಸು ಒಂದೇ ಬಿಸ್ನೆಸ್ಸು ಬೇರೆ ಬೇರೆ ಕಂಪನಿಗಳು ಇದ್ದರೆ, ಮಲ್ಟಿಪಲ್ ಬ್ರಾಂಚಸ್ ಅನ್ನೋದಿದ್ದರೆ, ಮಲ್ಟಿಪಲ್ ಬಿಸ್ನೆಸಸ್ ಅಂತ ಇದ್ದರೆ, ಆಗ ಏನು ಮಾಡ್ಬೋದು, ನಾವು ಒಂದೇ ಇದರಲ್ಲಿ ಟ್ಯಾಲಿ ERP 9 ನಾವು ಬೇರೆ ಬೇರೆ ಕಂಪನಿದು ಏನು ಮಾಡ್ಬೋದು, ಅಕೌಂಟ್ಸನ್ನು ಕ್ರಿಯೇಟ್ ಮಾಡಬಹುದು. ಹೌ ಟು ಕ್ರಿಯೇಟ್ ಎ ಕಂಪನಿ ಇನ್ ಟ್ಯಾಲಿ ERP 9 ಅಂತಂದರೆ ನಾವು ಹೇಗೆ ಕಂಪನಿಯನ್ನು ಕ್ರಿಯೇಟ್ ಮಾಡಬೇಕು, ಟ್ಯಾಲಿ ERP 9 ಸಾಫ್ಟ್ವೇರಲ್ಲಿ ಯಾವ ರೀತಿ ಕಂಪನಿಯನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ, ಸ್ಟೆಪ್ 1, ಟು ಓಪನ್ ಟ್ಯಾಲಿ ಸಾಫ್ಟ್ವೇರನ್ನು ಓಪನ್ ಮಾಡಬೇಕು. ಹೇಗೆ ಓಪನ್ ಮಾಡೋದು ಅಂತಂದರೆ, ಡಬಲ್ ಕ್ಲಿಕ್ ಆನ್ ಟ್ಯಾಲಿ ಐಕಾನ್ ಫ್ರಮ್ ಯುವರ್ ಡೆಸ್ಕ್ಟಾಪ್. ಅಂತಂದರೆ ಕಂಪ್ಯೂಟರನ್ನು ಓಪನ್ ಮಾಡಿದಾಗ ನಮಗೇನು ಡೆಸ್ಕ್ಟಾಪ್ ಕಾಣುತ್ತೆ, ಈಗ ಮೈ ಕಂಪ್ಯೂಟರ್, ಪಿಕ್ಚರ್ಸ್ ಅಂತ ಈ ರೀತಿ ಐಕಾನ್ಸ್ ಎಲ್ಲ ಇರುತ್ತೆ ನೋಡಿ, ಆ ರೀತಿಯಾಗಿ ಟ್ಯಾಲಿ ಸಾಫ್ಟ್ವೇರ್ದು ಐಕಾನ್ ಇರುತ್ತೆ, ಅದನ್ನು ಡಬಲ್ ಕ್ಲಿಕ್ ಮಾಡಬೇಕು. ಆಗ ಆ ಟ್ಯಾಲಿ ಅನ್ನೋದು ಓಪನ್ ಆಗುತ್ತೆ. ಆ ಪೇಜಸ್ಸು ನಿಮಗೆ ಕಾಣ್ತಿದೆಯಲ್ಲ ಪಿಕ್ಚರಲ್ಲಿ, ಈ ರೀತಿ ಕಂಪ್ಯೂಟರ್ ಡಿಸ್ಪ್ಲೇನಲ್ಲಿ ನಮಗೆ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಈಸ್ ಟು ಗೋ ಟು ಕ್ರಿಯೇಟ್ ಕಂಪನಿ ಸ್ಕ್ರೀನ್. ಅಂದರೆ ಕಂಪನಿಯನ್ನು ಕ್ರಿಯೇಟ್ ಮಾಡಬೇಕು. ಟು ಡೂ ದಿಸ್, ಸೆಲೆಕ್ಟ್ ಕ್ರಿಯೇಟ್ ಕಂಪನಿ ಫ್ರಮ್ ದ ಕಂಪನಿ ಇನ್ಫೋ ಮೆನು ಯೂಸಿಂಗ್ ಅಪ್ ಆ್ಯಂಡ್ ಡೌನ್ ಆರೋ ಕೀ ಆ್ಯಂಡ್ ಪ್ರೆಸ್ ಎಂಟರ್ ಕೀ. ಅಂತಂದರೆ ಈಗ ನಾವು ಟ್ಯಾಲಿಯನ್ನು ಆ ಒಂದು ಕಂಪ್ಯೂಟರ್ ಸ್ಕ್ರೀನಲ್ಲಿ ಓಪನ್ ಮಾಡಿದಾಗ ನಮಗೆ ಈ ರೀತಿ ಸಿಗುತ್ತೆ ಪೇಜು. ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತಂದರೆ, ರಿಮೋಟ್ ಯೂಸರ್ ಅಂತ ಇರುತ್ತೆ, ಕ್ರಿಯೇಟ್ ಕಂಪನಿ ಅಂತ ಇರುತ್ತೆ, ಬ್ಯಾಕಪ್, ರೀಸ್ಟೋರ್, ಕ್ವಿಟ್ ಅಂತ ಇರುತ್ತೆ. ಇಲ್ಲಿ ನಾವು ಕ್ರಿಯೇಟ್ ಕಂಪನಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ಕ್ರಿಯೇಟ್ ಕಂಪನಿ ಅಂತಂದರೆ ಮೌಸಲ್ಲಿ ನಾವು ಡೈರೆಕ್ಟ್ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಕೀಬೋರ್ಡಲ್ಲಿ ಆರೋ ಅಪ್ಪು ಮತ್ತು ಡೌನು ಆರೋ ಮಾರ್ಕ್ಸ್ ಇರುತ್ತಲ್ಲ ಅವುಗಳನ್ನ ಹಾಕಿಬಿಟ್ಟು ಎಂಟರನ್ನು ಪ್ರೆಸ್ ಮಾಡೋದ್ರಿಂದ ಕೂಡ ಈ ಕ್ರಿಯೇಟ್ ಕಂಪನಿಯನ್ನು ಓಪನ್ ಮಾಡ್ಬೋದು. ನೆಕ್ಸ್ಟು ಥರ್ಡ್ ಸ್ಟೆಪ್ ಈಸ್ ಟು ಫಿಲ್ ಅಪ್ ದ ಡೀಟೇಲ್ಸ್ ಇನ್ ಕಂಪನಿ ಕ್ರಿಯೇಷನ್ ಸ್ಕ್ರೀನ್. ಅಂದರೆ ನಾವದು ಕಂಪನಿ ಕ್ರಿಯೇಟ್ ಅಂತ ಓಪನ್ ಮಾಡಿದ ತಕ್ಷಣ ಅಲ್ಲಿ ಒಂದು ಸ್ಕ್ರೀನ್ ಕಾಣುತ್ತೆ, ಅದರಲ್ಲಿ ನಾವು ಏನು ಮಾಡಬೇಕು, ಡೀಟೇಲ್ಸನ್ನು ಫಿಲ್ ಮಾಡಬೇಕು. ಇನ್ ದಿಸ್ ಕಂಪನಿ ಕ್ರಿಯೇಷನ್ ಸ್ಕ್ರೀನ್ ಯು ಶುಡ್ ಎಂಟರ್ ಆಲ್ ದ ಡೀಟೇಲ್ಸ್ ಆಫ್ ದ ಕಂಪನಿ ದಟ್ ಯು ಬೀನ್ ಆಸ್ಕ್ಡ್ ಫಾರ್. ಅಂದರೆ ನಾವು ಆ ಒಂದು ಕಂಪನಿ ಕ್ರಿಯೇಟನ್ನು ಓಪನ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕೆಲವೊಂದು ನೆಸೆಸಿಟಿ ಇನ್ಫಾರ್ಮೇಷನ್ಸನ್ನು ಫಿಲ್ ಮಾಡಬೇಕು. ಅಲ್ಲಿ ಕಾಣಿಸ್ತಿದೆ ನೋಡಿ, ಕಂಪನಿ ಕ್ರಿಯೇಷನ್ ಆದಮೇಲೆ ಕೆಳಗಡೆ ಡೈರೆಕ್ಟರಿ ಅಂತ ಇದೆ. ಡೈರೆಕ್ಟರಿ ಅಂತಂದರೆ ಏನು, ನೇಮು ಫಿಲ್ ಮಾಡಬೇಕು. ನೆಕ್ಸ್ಟ್ ಮೇಲಿಂಗ್ ನೇಮ್, ಅಡ್ರೆಸ್, ಕಂಟ್ರಿ, ಸ್ಟೇಟ್, ಪಿನ್ ಕೋಡ್, ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ರಿಲೇಟೆಡ್, ಟೆಲಿಫೋನ್ ನಂಬರ್, ಮೊಬೈಲ್ ನಂಬರ್, ಫ್ಯಾಕ್ಸ್ ನಂಬರ್, ಇಮೇಲ್, ವೆಬ್ಸೈಟ್, ಇವನ್ನೆಲ್ಲ ಫಿಲ್ ಮಾಡ್ತಾ ಹೋಗಬೇಕು. ಫಿನಾನ್ಷಿಯಲ್ ಇಯರ್ ಯಾವಾಗ ಶುರುವಾಗುತ್ತೆ, ಮತ್ತು ಬುಕ್ಸ್ ಬಿಗಿನಿಂಗ್ ಯಾವಾಗಿಂದ ಬುಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಟ್ರಾನ್ಸಾಕ್ಷನ್ಸ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಸೆಕ್ಯೂರಿಟಿ ಕಂಟ್ರೋಲ್ ಅಂತಂದರೆ ಸೆಕ್ಯೂರಿಟಿ ಪರ್ಪಸ್ಗೆ ಕೆಲವೊಂದು ಪಾಸ್ವರ್ಡ್ಸನ್ನು ಫಿಕ್ಸ್ ಮಾಡೋ ಅಂಥದ್ದು. ಈ ರೀತಿಯಾಗಿ
ಕರೆನ್ಸಿ ಸಿಂಬಲ್ ಏನು, ಫಾರ್ಮಲ್ ನೇಮ್ ಏನು, ಕರೆನ್ಸಿ ನೇಮ್ ಏನು, ಈ ರೀತಿ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಇದನ್ನೇ ಕಂಪನಿ ಕ್ರಿಯೇಟ್ ಅಂತ ಕರಿತೀವಿ. ಹೀಗೆ ಕಂಪನಿ ಕ್ರಿಯೇಟ್ ಮಾಡಬೇಕಾದ್ರೆ ಏನೆಲ್ಲ ಈ ಡೈರೆಕ್ಟರಿ ಅಂತಂದರೆ ಏನು, ನೇಮ್ ಕಂಪನಿ ಕ್ರಿಯೇಟನ್ನು ಮಾಡಿದಾಗ, ಕಂಪನಿ ಕ್ರಿಯೇಷನ್ ಸ್ಕ್ರೀನನ್ನು ಓಪನ್ ಮಾಡಿದಾಗ ಅಲ್ಲಿ ಡೈರೆಕ್ಟರಿ ಅಂತ ಕಾಣಿಸುತ್ತೆ. ಸ್ಟಾರ್ಟಿಂಗೆ ಡೈರೆಕ್ಟರಿ ಅಂತ ಒಂದು ಇದಿರುತ್ತೆ, ಅಲ್ಲಿ ನಾವು ಡೀಟೇಲನ್ನು ಫಿಲ್ ಮಾಡಬೇಕು. ಡೈರೆಕ್ಟರಿ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ದ ಡೇಟಾ ಸ್ಟೋರೇಜ್ ಲೊಕೇಶನ್. ದ ಟ್ಯಾಲಿ ಡೈರೆಕ್ಟರಿ ವಿಲ್ ಸ್ಟೋರ್ ಆಲ್ ಡೇಟಾ ಯು ಎಂಟರ್ಡ್ ಇನ್ ಟ್ಯಾಲಿ ERP9. ಎನಿವೇ ಬೈ ಡಿಫಾಲ್ಟ್ ದ ಡೇಟಾ ಸ್ಟೋರೇಜ್ ವಿಲ್ ಬಿ ಇನ್ಸೈಡ್ ದ ಇನ್ಸ್ಟಾಲೇಷನ್ ಫೋಲ್ಡರ್. ಅಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇದು ಡೇಟಾ ಸ್ಟೋರೇಜ್ ಲೊಕೇಶನ್ನು. ಈ ಡೈರೆಕ್ಟರಿ ಅಂತ ಅನ್ನೋದು ಒಂದು ಡೇಟಾ ಸ್ಟೋರೇಜ್ ಲೊಕೇಶನ್ನು. ನೀವು ಏನೆಲ್ಲ ಇನ್ಫಾರ್ಮೇಷನನ್ನು ಫಿಲ್ ಮಾಡಿರ್ತೀರ, ಟ್ಯಾಲಿ ERP9 ಏನೆಲ್ಲ ಸ್ಟೋರ್ ಆಗಿರುತ್ತೆ ಡೇಟಾ, ಅದು ಈ ಒಂದು ಡೈರೆಕ್ಟರಿಗೆ ಹೋಗಿಬಿಟ್ಟು ಸ್ಟೋರ್ ಆಗುತ್ತೆ. ಅಂದರೆ ಒಂದು ಇನ್ಸ್ಟಾಲೇಷನ್ ಫೋಲ್ಡರಲ್ಲಿ ಅದು ಹಾಗೆ ಇರುತ್ತೆ. ನಾವೇನೆಲ್ಲ ಡೇಟಾನ ಕೊಟ್ಟಿರ್ತೀವಿ ಅದಲ್ಲಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟು ಬರೋ ಅಂಥದ್ದು ಡೀಟೇಲ್ಸ್ ನೇಮ್ ಅಂತ ಡೈರೆಕ್ಟರಿ ಕೆಳಗಡೆ ನೇಮ್ ಅಂತ ಕೇಳಿರ್ತಾರೆ ನೋಡಿ. ಆ ಒಂದು ನೇಮಲ್ಲಿ ಇನ್ ದಿಸ್ ಫೀಲ್ಡ್ ವಿ ಆರ್ ರಿಕ್ವೈರ್ಡ್ ಟು ಟೈಪ್ ಎ ನೇಮ್ ಆಫ್ ದ ಕಂಪನಿ. ಫಾರ್ ಎಕ್ಸಾಂಪಲ್ XYZ Inc. ಅಂತಂದರೆ ಅಲ್ಲಿ ಆ ನೇಮ್ ಅಂತ ಬರುತ್ತಲ್ವ, ಅಲ್ಲಿ ನಾವು ಕಂಪನಿ ನೇಮನ್ನು ಫಿಲ್ ಮಾಡಬೇಕಾಗುತ್ತೆ. ಈಗ XYZ ಕಂಪನಿ ಅಂತ ಇದ್ದರೆ XYZ ಕಂಪನಿ ಲಿಮಿಟೆಡ್ ಅಂತ, ಅಥವಾ ABC ಕಂಪನಿ ಲಿಮಿಟೆಡ್, ಆ ಕಂಪನಿ ಹೆಸರು ಏನಿರುತ್ತೆ ಅದನ್ನು ಅಲ್ಲಿ ನೇಮಲ್ಲಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಪ್ರೈಮರಿ ಮೇಲಿಂಗ್ ಡೀಟೇಲ್ಸ್ ಅಂತ ಬರುತ್ತೆ. ಅಂತಂದರೆ ಮೇಲಿಂಗ್ ನೇಮ್, ಅಂತಂದರೆ ಮೇಲಿಂಗ್, ಯಾವ ಕಂಪನಿ ನೇಮಲ್ಲಿ ನಾವು ಮೇಲನ್ನು ಮಾಡ್ತಾ ಇರ್ತೀವಿ. ಈಗ ABC ಕಂಪನಿ ಲಿಮಿಟೆಡ್ ಅಂತಂತ ಇದ್ದರೆ ಆ ಕಂಪನಿ ನೇಮಲ್ಲಿ ಮೇಲ್ಸನ್ನು ಕಳಿಸ್ತಾ ಇರ್ತೀವಿ. ಆ ಮೇಲಿಂಗ್ ನೇಮ್ ಏನು ಅದನ್ನು ಅಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟ್ ಅಡ್ರೆಸ್ ಇದರಲ್ಲಿ ಅಡ್ರೆಸ್ ಬಾಕ್ಸಲ್ಲಿ ಇನ್ ದಿಸ್ ಡೇಟಾ ಫೀಲ್ಡ್ ವಿ ಆರ್ ರಿಕ್ವೈರ್ಡ್ ಟು ಎಂಟರ್ ದ ಅಡ್ರೆಸ್ ಆಫ್ ಕಂಪನಿ ಎಲ್ಲಿ ಲೊಕೇಟ್ ಆಗಿರುತ್ತೆ ಅದರ ಅಡ್ರೆಸ್ಸನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಕಂಟ್ರಿ, ಹಿಯರ್ ವಿ ಆರ್ ರಿಕ್ವೈರ್ಡ್ ಟು ಸೆಲೆಕ್ಟ್ ದ ಕಂಟ್ರಿ ಫ್ರಮ್ ದ ಲೀಸ್ಟ್ ಇನ್ ವಿಚ್ ದ ಬಿಸ್ನೆಸ್ ಆಪ್ರೇಟ್ಸ್. ಅಂತಂದರೆ ಯಾವ ಕಂಟ್ರಿಯಲ್ಲಿ ಬಿಸ್ನೆಸ್ ಆಪ್ರೇಷನ್ಸ್ ಆಗ್ತಾ ಇರುತ್ತೆ ಆ ಒಂದು ಕಂಟ್ರಿ ನೇಮನ್ನು, ಈಗ ಇಂಡಿಯಾದಲ್ಲಿ ಬಿಸ್ನೆಸ್ ಆಪ್ರೇಟ್ಸ್ ಆಗ್ತಿದೆ ಅಂತಂದರೆ ಇಂಡಿಯಾ ಅಂತ ಅಲ್ಲಿ ಫಿಲ್ ಮಾಡೋವಂಥದ್ದು, ಅಥವಾ ಬೇರೆ ಚೀನಾದಲ್ಲಿ ಆಗ್ತಾಯಿದ್ರೆ ಚೀನಾ ಅಂತ ಹಾಕುವಂಥದ್ದು. ಹೀಗೆ ಕಂಟ್ರಿ ನೇಮನ್ನು ಅಲ್ಲಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಸ್ಟೇಟ್, ಇನ್ ದಿಸ್ ಡೇಟಾ ಫೀಲ್ಡ್ ವಿ ಹ್ಯಾವ್ ಟು ಸೆಲೆಕ್ಟ್ ದ ಸ್ಟೇಟ್ ಇನ್ ವಿಚ್ ವಿ ವುಡ್ ಕಂಪ್ಲಿ ವಿತ್ ಸ್ಟ್ಯಾಚ್ಯುಟರಿ ಲಾಸ್. ಅಂತಂದರೆ ನಾವು ಯಾವ ಸ್ಟೇಟ್ ಅಂಡರಲ್ಲಿ, ಯಾವ ಸ್ಟೇಟಲ್ಲಿ ನಾವು ಕಂಪನಿಯನ್ನು ರನ್ ಮಾಡ್ತಾ ಇರ್ತೀವಿ, ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು, ಯಾವ ಸ್ಟೇಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡ್ತಾ ಇರ್ತೀವಿ ಆ ಸ್ಟೇಟ್ ನೇಮನ್ನು ಹಾಕಬೇಕು. ನೆಕ್ಸ್ಟು ಪಿನ್ ಕೋಡನ್ನು ಹಾಕಬೇಕು. ಪಿನ್ ಕೋಡ್ ಆಫ್ ದ ಲೊಕೇಶನ್ ವೇರ್ ದ ಆಫೀಸ್ ಎಕ್ಸಿಸ್ಟ್, ಎಲ್ಲಿ ಆಫೀಸು ಇರುತ್ತೆ ಆ ಒಂದು ಏರಿಯಾದು ಪಿನ್ ಕೋಡ್ ಹಾಕಬೇಕಾಗತ್ತೆ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಹಾಕಬೇಕು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತಂದರೆ ಫೋನ್ ನಂಬರ್ ಅಂತಂದರೆ ಎಂಟರ್ ದ ಕಂಪನಿ ಕಾಂಟ್ಯಾಕ್ಟ್ ನಂಬರ್ ವಿಚ್ ವಿ ವುಡ್ ಲೈಕ್ ಟು ಡಿಸ್ಪ್ಲೇ ಆನ್ ಇನ್ವಾಯ್ಸಸ್. ಅಂದರೆ ಈಗ ಇನ್ವಾಯ್ಸ್ ಎಲ್ಲ ಕೊಡ್ತೀವಿ ನೋಡಿ, ಅದರಲ್ಲಿ ಕಂಪನಿದು ನಂಬರ್ ಇರುತ್ತೆ, ಈಗ ಲ್ಯಾಂಡ್ಲೈನ್ ನಂಬರ್, ಫೋನ್ ನಂಬರ್, ಆ ನಂಬರನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಮೊಬೈಲ್ ನಂಬರ್ ಆಪ್ಷನ್ನು ಕೂಡ ಇರುತ್ತೆ. ಅಲ್ಲಿ ಎಂಟರ್ ದ ಕಾಂಟ್ಯಾಕ್ಟ್ ನಂಬರ್ ಆಫ್ ಮ್ಯಾನೇಜಿಂಗ್ ಪರ್ಸನ್ ಟು ಹೂಮ್ ಎನಿ ಕ್ವೈರೀಸ್ ರಿಲೇಟೆಡ್ ಟು ಇರ್ತಾನೆ. ಈಗ ಏನಾದರೂ ಪ್ರಾಡಕ್ಟ್ ರಿಲೇಟೆಡ್ ಕ್ವೈರೀಸ್ ಏನಾದರೂ ಇತ್ತು ಅಂತಂದರೆ ಅದಕ್ಕೆ ಆನ್ಸರ್ ಮಾಡೋ ಅಂಥವ್ರು, ಮತ್ತು ಒಂದು ಪ್ರಾಡಕ್ಟ್ ಡೆಲಿವರಿಗೆ ರಿಲೇಟೆಡ್ ಇನ್ಫಾರ್ಮೇಷನ್ಸನ್ನು ಕೊಡೋ ಅಂಥವ್ರು, ಆ ಒಂದು ಮ್ಯಾನೇಜಿಂಗ್ ಪರ್ಸನ್ ನಂಬರು, ಮೊಬೈಲ್ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಫ್ಯಾಕ್ಸ್ ನಂಬರ್, ಎಂಟರ್ ದ ಫ್ಯಾಕ್ಸ್ ನಂಬರ್ ಟು ವಿಚ್ ಎನಿ ಕನ್ಫರ್ಮೇಷನ್ ಸ್ಟೇಟ್ಮೆಂಟ್ಸ್, ಲೆಡ್ಜರ್ ಕಾಪೀಸ್ ಎಕ್ಸೆಟ್ರಾ ಕುಡ್ ಬಿ ಸೆಂಟ್ ಆ್ಯಂಡ್ ರಿಸೀವ್ಡ್. ಅಂತಂದರೆ ಯಾವುದೇ ಒಂದು ಲೆಡ್ಜರ್ ಕಾಪೀಸ್ಗೆ ರಿಲೇಟೆಡ್ ಫ್ಯಾಕ್ಸ್ ನಂಬರ್ ಆಗಿರ್ಬೋದು, ಅದನ್ನು ಅಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಮೇಲ್, ಎಂಟರ್ ದ
enter the company's email address to which any product inquiry and other communications could be made. ಅಂತಂದರೆ ಕಂಪನಿ ಇಮೇಲ್ ಅಡ್ರೆಸ್ಸು ಅದನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವೆಬ್ಸೈಟ್, ಎಂಟರ್ ದ ಕಂಪನೀಸ್ ವೆಬ್ ಅಡ್ರೆಸ್ ಇಫ್ ಎನಿ. ಕಂಪನಿದು ಏನಾದರೂ ಇಂಡಿವಿಜುವಲ್ ವೆಬ್ಸೈಟ್ ಇದ್ದರೆ, ಈಗ www. ಅಂತ ಬರುತ್ತಲ್ಲ, ಆ ರೀತಿಯಾಗಿ ಏನಾದ್ರೂ ವೆಬ್ಸೈಟ್ ಇದ್ದರೆ ಅದು ಆ ಅಡ್ರೆಸ್ಸನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಬುಕ್ಸ್ ಆ್ಯಂಡ್ ಫಿನಾನ್ಷಿಯಲ್ ಇಯರ್ ಡೀಟೇಲ್ಸ್. ಈ ಕಡೆ ಪಕ್ಕದಲ್ಲಿ ಫಿನಾನ್ಷಿಯಲ್ ಇಯರ್ ಡೀಟೇಲ್ಸ್ ಬಗ್ಗೆ ಕೇಳಿದರು ನೋಡಿ, ಅಲ್ಲಿ ಏನೆಲ್ಲ ಡೀಟೇಲ್ಸನ್ನು ಮೆನ್ಷನ್ ಮಾಡಬೇಕು ಅಂತಂದರೆ, ಫಿನಾನ್ಷಿಯಲ್ ಇಯರ್ ಬಿಗಿನಿಂಗ್ ಫ್ರಮ್, ಅಂದರೆ ಯಾವ ಡೇಟಲ್ಲಿ ಫಿನಾನ್ಷಿಯಲ್ ಇಯರು ಸ್ಟಾರ್ಟ್ ಆಗುತ್ತೆ. ಇನ್ ದಿಸ್ ಡೇಟಾ ಫೀಲ್ಡ್ ಯು ಹ್ಯಾವ್ ಟು ಟೈಪ್ ದ ಫಿನಾನ್ಷಿಯಲ್ ಇಯರ್ ಇನ್ ವಿಚ್ ಯು ವಾಂಟ್ ಟು ಕ್ರಿಯೇಟ್ ಎ company. Suppose you may be starting company on December 1, 2018. You should enter the financial year from as 1/4/2018. ಅಂದರೆ ಫಿನಾನ್ಷಿಯಲ್ ಇಯರ್ ಅಂತಂದರೆ ಯೂಶ್ವಲಿ ಯಾವಾಗ ಶುರುವಾಗುವಂಥದ್ದು, ಏಪ್ರಿಲ್ 1 ಶುರು. ಇನ್ ಕೇಸ್ ನೀವೇನಾದ್ರೂ ಬಿಸ್ನೆಸ್ಸನ್ನು ಡಿಸೆಂಬರ್ 1 ಶುರು ಮಾಡಿರ್ತೀರ, ಡಿಸೆಂಬರ್ 1, 2018 ಶುರು ಮಾಡಿರ್ತೀರ, ಆಗ ನೀವಲ್ಲಿ ಫಿನಾನ್ಷಿಯಲ್ ಇಯರು ಡಿಸೆಂಬರ್ ಅಂತ ಶೋ ಮಾಡೋ ಹಾಗಿಲ್ಲ. ಅಲ್ಲಿ ಫಿನಾನ್ಷಿಯಲ್ ಇಯರು 2018 ಯಾವಾಗ ಶುರುವಾಗಿರುತ್ತೆ, ಏಪ್ರಿಲ್ 1 ಶುರುವಾಗಿರುತ್ತೆ. ಹಾಗಾಗಿ ಅಲ್ಲಿ ಏಪ್ರಿಲ್ 1 ಅಂತ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಬುಕ್ ಬಿಗಿನಿಂಗ್ ಫ್ರಮ್. In this data field, you have to type the financial year in which you want to create a company. Suppose you may be starting company on December 1, 2018. You should enter the financial year from as 1/4/2018. ಅಂತಂದರೆ ಇನ್ ಕೇಸ್ ಏನಾದ್ರೂ ಅಲ್ಲೇನು ಡಿಸೆಂಬರ್ 1 ಕಂಪನಿ ಸ್ಟಾರ್ಟ್ ಆಗಿತ್ತು ಅಂತಂದರೆ ಬುಕ್ ಬಿಗಿನಿಂಗ್ ಫ್ರಮ್ ಅಂತ ಒಂದು ಕಾಲಮ್ ಬರುತ್ತೆ, ಅಲ್ಲಿ ಫಿಲ್ ಮಾಡಬೇಕಾದ್ರೂ ಕೂಡ ಸೇಮ್ ಫಿನಾನ್ಷಿಯಲ್ ಇಯರ್ ಬಿಗಿನ್ಸ್ ಫ್ರಮ್ ಅನ್ನೋದಕ್ಕೆ ಏನು ಡೇಟ್ ಹಾಕಿದ್ರಿ ಅದೇ ರೀತಿ ಹಾಕಬೇಕು. ನೀವು ಡಿಸೆಂಬರಲ್ಲಿ ಕಂಪನಿ ಶುರು ಆಗಿದ್ರೂ ಕೂಡ ಆ ಇಯರ್ದು ಫಿನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗಿರುತ್ತೆ, ಏಪ್ರಿಲ್ 1, ಆ ಡೇಟನ್ನೇ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟಾರ್ಟಿಂಗ್ ಇನ್ ದ ಮಿಡಲ್ ಆಫ್ ದಿ ಫಿನಾನ್ಷಿಯಲ್ ಇಯರ್. Companies which are migrating from manual accounting to Tally ERP9 in the middle of the financial year. ಫಿನಾನ್ಷಿಯಲ್ ಇಯರ್ ಮಿಡಲಲ್ಲಿ ಏನಾದ್ರೂ ಬಂದಿದ್ದರೆ, ಈಗ ಮೈಗ್ರೇಟ್ ಆಗಿತ್ತು ಅಂತಂದರೆ ಕಂಪ್ನಿ, ಆ ಒಂದು ಡೀಟೇಲ್ಸನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಕ್ಯೂರಿಟಿ ಕಂಟ್ರೋಲ್, ಟ್ಯಾಲಿ ವೋಲ್ಟ್ ಪಾಸ್ವರ್ಡ್ ಇಫ್ ಎನಿ. ಅಂತಂದರೆ ಸೆಕ್ಯೂರಿಟಿ ಕಂಟ್ರೋಲ್ ಪರ್ಪಸ್ಗೆ ಕೆಲವೊಂದು ಪಾಸ್ವರ್ಡನ್ನು ಸೆಟ್ ಮಾಡೋ ಅಂಥದ್ದು. ದಿಸ್ ಡೇಟಾ into any encrypted format. To encrypt means convert data from recognized format to unrecognized format. ಅಂತಂದರೆ ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ಗೆ ನಾವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಬೋದು. ಈ ರೀತಿ ಪಾಸ್ವರ್ಡನ್ನು ಹಾಕಿದಾಗ ಟ್ಯಾಲಿ ERP9 ಏನು ಮಾಡುತ್ತೆ ಅಂತಂದರೆ, ನಮ್ಮ ಇನ್ಫಾರ್ಮೇಷನ್ಸ್ ಏನಿರುತ್ತೆ, ಆ ಒಂದು ಟ್ಯಾಲಿ ರಿಲೇಟೆಡ್ ಡೇಟಾ ಏನಿರುತ್ತೆ ಅದನ್ನು ಎನ್ಕ್ರಿಪ್ಟೆಡ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡುತ್ತೆ. ಅಂತಂದರೆ ಈಗ ರೆಕಗ್ನೈಸ್ ಮಾಡೋ ಅಂಥ ಫಾರ್ಮ್ಯಾಟಲ್ಲಿ ಇರೋ ಅಂಥದ್ದು ನಾವು ರೆಕಗ್ನೈಸ್ ಮಾಡೋಕ್ಕಾಗಬಾರ್ದು, ಆ ಫಾರ್ಮ್ಯಾಟಿಗೆ ಅದು ಕನ್ವರ್ಟ್ ಮಾಡುತ್ತೆ. ಇದರಿಂದ ಡೇಟಾ ಏನಿರುತ್ತೆ ಅದು ಬೇರೆಯವರು ಕದಿಯೋದಕ್ಕಾಗೋದಿಲ್ಲ. ಈಗ ಹ್ಯಾಕೆಲ್ಲ ಮಾಡ್ತಾರೆ, ಕಂಪ್ಯೂಟರ್ ಹ್ಯಾಕ್ ಮಾಡಿಬಿಟ್ಟು ಅಲ್ಲಿ ಏನು ಡೀಟೇಲ್ಸ್ ಇರುತ್ತೆ ಅದು ತಗೊಳ್ತಾ ಹೋಗ್ತಾರೆ. ಈ ರೀತಿ ಪಾಸ್ವರ್ಡನ್ನು ಸೆಟ್ ಮಾಡೋದ್ರಿಂದ ಈ ಹ್ಯಾಕ್ಸ್ ಎಲ್ಲ ಅವಾಯ್ಡ್ ಆಗ್ತಾ ಹೋಗುತ್ತೆ. ಆ ಒಂದು ಡೇಟಾ ಏನಿರುತ್ತೆ ಅದು ಸೆಕ್ಯೂರ್ ಆಗಿರುತ್ತೆ. ಬೈ ಎಂಟರಿಂಗ್ ದ ಟ್ಯಾಲಿ ವೋಲ್ಟ್ ಪಾಸ್ವರ್ಡ್ ವಿ ಕ್ಯಾನ್ ಪ್ರಿವೆಂಟ್ ಅನ್ಆಥರೈಸ್ಡ್ ಆಕ್ಸೆಸ್ ಆಫ್ ಕಂಪನಿ ಡೇಟಾ. Now in latest Tally ERP9 there is a password strength indicator which will help you to set a strong password. Red color indicates a weak password, whereas peach orange color, fair yellow is good, and green color indicates a strong
ಪಾಸ್ವರ್ಡ್ ಅಂತಂದರೆ ಈಗ ಪ್ರೆಸೆಂಟ್ ಏನು ಟ್ಯಾಲಿ ERP9 ಸಾಫ್ಟ್ವೇರ್ ಬಂದಿದೆ, ಅಲ್ಲಿ ಅಪ್ಗ್ರೇಟೆಡ್ ವರ್ಷನ್ ಇದೆ. ನಾವೇನು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ತೀವಿ ಆಗ ಅಲ್ಲಿ ಕಲರ್ ಇಂಡಿಕೇಟ್ ಮಾಡುತ್ತೆ. ನಾವು ಪಾಸ್ವರ್ಡ್ ಎಂಟ್ರಿ ಮಾಡಿದ ತಕ್ಷಣ ರೆಡ್ ಕಲರ್ ಬಂತು ಅಂತಂದರೆ ಆಗ ನಾವು ಸೆಟ್ ಮಾಡಿರೋವಂಥ ಪಾಸ್ವರ್ಡು ವೀಕ್ ಆಗಿದೆ ಅಂತಂದರೆ ಬೇರೆಯವರು ಅದನ್ನು ಹ್ಯಾಕ್ ಮಾಡ್ಬೋದು ಅಂತ ಅರ್ಥ. ಅದೇನಾದರೂ ಪೀಚ್ ಆರೆಂಜ್ ಕಲರ್ ಈ ರೀತಿ ಇದ್ದರೆ ಪರವಾಗಿಲ್ಲ, ಫೇರ್ ಬಂತು ಅಂತಂದರೆ ನಾವು ಸೆಟ್ ಮಾಡಿರೋವಂಥ ಪಾಸ್ವರ್ಡು ತುಂಬ ಯುನಿಕ್ ಆಗಿದೆ, ಯಾರು ಕೂಡ ಅದನ್ನು ಕಾಪಿ ಮಾಡೋಕ್ಕಾಗಲ್ಲ ಅಥವಾ ಹ್ಯಾಕ್ ಮಾಡೋಕ್ಕಾಗಲ್ಲ ಅಂತಂದರೆ ಅಲ್ಲಿ ಗ್ರೀನ್ ಕಲರು ಇಂಡಿಕೇಟ್ ಮಾಡುತ್ತೆ, ಅದು ಸ್ಟ್ರಾಂಗ್ ಪಾಸ್ವರ್ಡ್ ಅಂತ. ಈ ರೀತಿಯಾಗಿ ಟ್ಯಾಲಿಯಲ್ಲಿ ನಾವು ಪಾಸ್ವರ್ಡನ್ನು ಸೆಟ್ ಮಾಡ್ಬೋದು. ಟ್ಯಾಲಿ ವೋಲ್ಟ್ ಪಾಸ್ವರ್ಡ್ ಅಂತ ಇರುತ್ತಲ್ಲ, ಅಲ್ಲಿ ಪಾಸ್ವರ್ಡನ್ನು ಸೆಟ್ ಮಾಡ್ಬೋದು. ನೆಕ್ಸ್ಟು use security control. Enabling this data field, we will get complete control over the data. We can assign users for specific purposes. For example, ಅಂದರೆ ಇಲ್ಲಿ ಸೆಕ್ಯೂರಿಟಿ ಕಂಟ್ರೋಲ್ ಪರ್ಪಸ್ಗೆ ಅಂತಂದರೆ ಈಗ ಯಾರಿಗೆ ಯಾವ ಇನ್ಫಾರ್ಮೇಷನ್ ಬೇಕು, ಸ್ಪೆಸಿಫಿಕ್ಕಾಗಿ ಯಾವ ಇನ್ಫಾರ್ಮೇಷನ್ಸ್ ಬೇಕು ಅದು ಮಾತ್ರ ಓಪನ್ ಆಗೋ ರೀತಿಯಾಗಿ ಸೆಕ್ಯೂರಿಟಿ ಕಂಟ್ರೋಲನ್ನು ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಯಾರಿಗಾದ್ರೂ ಒಂದು ಎಂಟ್ರಿ ಆಪ್ರೇಷನ್ಸ್ ಏನಾಗಿದೆ, ಯಾವ ರೀತಿ ಎಂಟ್ರಿ ಆಪ್ರೇಟ್ ಆಗಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಅವರಿಗೆ ಬರೀ ವೋಚರ್ ಎಂಟ್ರೀಸ್ ಮಾತ್ರ ಕಾಣಿಸ್ಬೇಕು. ಆ ರೀತಿಯಾಗಿ ವೋಚರ್ ಎಂಟ್ರೀಸನ್ನು ಮಾಡೋ ಅಂಥದ್ದು. ಮತ್ತು ಇನ್ವಾಯ್ಸ್ ವೋಚರ್ಸ್, ಈಗ ಯಾರಿಗಾದರೂ ಬಿಲ್ಲಿಂಗ್ ಪರ್ಪಸ್ಗೆ ಕ್ಲರ್ಕ್ ನೋಡ್ತಾರೆ ಅಂತಂದರೆ ಅವರಿಗೆ ಸೇಲ್ಸ್ ಇನ್ವಾಯ್ಸ್ ವೋಚರ್ಸ್ ಮಾತ್ರ ಕಾಣಿಸೋ ರೀತಿ ಮಾಡೋ ಅಂಥದ್ದು. ಈ ರೀತಿ ಸೆಕ್ಯೂರಿಟಿ ಕಂಟ್ರೋಲನ್ನು ಮಾಡ್ಬೋದು. ಈ ರೀತಿ ಸೆಕ್ಯೂರಿಟಿ ಕಂಟ್ರೋಲನ್ನು ಓಪನ್ ಮಾಡಿದಾಗ ಅಲ್ಲಿ ಏನು ಅಡ್ಮಿನಿಸ್ಟ್ರೇಟರ್ಸ್ ಏನಿರ್ತಾರೆ ಅವರ ನೇಮು ಮತ್ತು ಪಾಸ್ವರ್ಡನ್ನು ಕೇಳಿಬಿಟ್ಟು ಅವರಿಗೆ ಯಾವ ಇನ್ಫಾರ್ಮೇಷನ್ಸ್ ಬೇಕಾಗಿರುತ್ತೆ, ಈಗ ಸೇಲ್ಸ್ ಇನ್ವಾಯ್ಸ್ ವೋಚರ್ ಆಗಿರ್ಬೋದು ಅಥವಾ ವೋಚರ್ ಎಂಟ್ರಿ ಸ್ಕ್ರೀನ್ಸ್ ಆಗಿರ್ಬೋದು, ಈ ರೀತಿಯಾಗಿ ಯಾವ ಇನ್ಫಾರ್ಮೇಷನ್ಸ್ ಬೇಕು ಅದು ಕೊಡ್ತಾ ಹೋಗುತ್ತೆ. ನೆಕ್ಸ್ಟು ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್, ಅಲ್ಲಿ ಲಾಸ್ಟಲ್ಲಿ ಕೇಳಿದ್ರು ನೋಡಿ, ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ಸ್ ಏನೆಲ್ಲ ಕೇಳ್ತಾರೆ ಅಂತಂದರೆ ಬೇಸ್ ಕರೆನ್ಸಿ ಸಿಂಬಲ್. In this data field, the currency symbol of the country is auto-selected based on the country origin fed by you in the ಫಾರ್ ಅಕೌಂಟಿಂಗ್. ಅಂತಂದರೆ ಇಲ್ಲಿ ನಾವು ಕರೆನ್ಸಿ ಸಿಂಬಲನ್ನು ಸೆಲೆಕ್ಟ್ ಮಾಡಬೇಕು. ಯಾವುದು, ಈಗ ರುಪೀಸ್ಗಾದರೆ ಒಂದು ಸಿಂಬಲ್ ಇರುತ್ತೆ, ಡಾಲರ್ಗಾದರೆ ಒಂದಿರುತ್ತೆ, ಎನ್ಗಾದರೆ ಒಂದಿರುತ್ತೆ, ಆ ರೀತಿ ಸಿಂಬಲನ್ನು ಸೆಲೆಕ್ಟ್ ಮಾಡಬೇಕು. ಮತ್ತು ಒಂದ್ಸಲ ನಾವೇನಾದ್ರೂ ಸಿಂಬಲೆಲ್ಲ ಸೆಲೆಕ್ಟ್ ಮಾಡಿ ಏನಾದರೂ ಎಂಟ್ರೀಸನ್ನು ಮಾಡಿದರೆ ಆಟೋಮೆಟಿಕ್ಕಾಗಿ ಅದು ಸೇವ್ ಆಗಿರುತ್ತೆ, ಮತ್ತು ಅದನ್ನು ಮಾಡೋ ಅಂಥ ನೆಸೆಸಿಟಿ ಇರೋದಿಲ್ಲ. ನೆಕ್ಸ್ಟು ಫಾರ್ಮಲ್ ನೇಮ್. ದಿಸ್ ಈಸ್ ದ ಫಾರ್ಮಲ್ ನೇಮ್ ಆಫ್ ದಿ ಕರೆನ್ಸಿ ಸೆಲೆಕ್ಟೆಡ್ ಇನ್ ದ ಪ್ರೀವಿಯಸ್ ಫೀಲ್ಡ್. ಅಂತಂದರೆ ನಾವೇನು ಸಿಂಬಲನ್ನು ಸೆಲೆಕ್ಟ್ ಮಾಡಿರ್ತೀವಿ ಅದರದ್ದು ನೇಮ್ ಏನು ಅಂತ. ಈಗ ಇಂಡಿಯನ್ ಕರೆನ್ಸಿ ಸಿಂಬಲನ್ನು ಸೆಲೆಕ್ಟ್ ಮಾಡಿದರೆ ಇಲ್ಲಿ ಫಾರ್ಮಲ್ ನೇಮಲ್ಲಿ ರುಪಿ ಅಂತ ಟೈಪ್ ಮಾಡಬೇಕು. ನೆಕ್ಸ್ಟ್ ಏನಾದರೂ ಡಾಲರ್ ಸಿಂಬಲನ್ನು ಸೆಲೆಕ್ಟ್ ಮಾಡಿದರೆ ಡಾಲರ್ ಅಂತ ಫಾರ್ಮಲ್ ನೇಮಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಹೀಗೆ ಆ ಒಂದು ಸಿಂಬಲ್ ನೇಮ್ ಏನಿರುತ್ತೆ ಫಾರ್ಮಲ್ ನೇಮು ಅದನ್ನು ಹಾಕಬೇಕು. ನೆಕ್ಸ್ಟು suffix symbol to amount. This data field will ask you whether currency symbol is required, for example prior to amount like $4,500 ಅಂತಂದರೆ ಏನಾದರೂ ಅಮೌಂಟಿಗೆ ಮುಂಚೆ ಸಿಂಬಲ್ಸ್ ಬೇಕಾದರೆ ಅಲ್ಲಿ ಸಿಂಬಲ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಆ್ಯಡ್ ಸ್ಪೇಸ್ ಬಿಟ್ವೀನ್ ಅಮೌಂಟ್ ಆ್ಯಂಡ್ ಸಿಂಬಲ್. ಅಂತಂದರೆ ಆ ಅಮೌಂಟಿಗೂ ಸಿಂಬಲ್ಗೂ ಏನಾದರೂ ಸ್ಪೇಸ್ ಬೇಕಾದರೆ ಅಲ್ಲಿ ಮಾಡ್ಬೋದು. ನೆಕ್ಸ್ಟ್ ಶೋ ಅಮೌಂಟ್ ಇನ್ ಮಿಲಿಯನ್ಸ್. ಅಂತಂದರೆ ಈಗ ನಾವು ಮಿಲಿಯನ್ಸಲ್ಲಿ ಶೋ ಮಾಡಬೇಕು ಅಂತ ಕೊಡೋದಾದರೆ ಎಸ್ ಅಂತ ಟೈಪ್ ಮಾಡಬೇಕಾಗತ್ತೆ. ಆಗ ಏನಾಗುತ್ತೆ ಅಂತಂದರೆ ನಾವು 1 crore ಅಂತ ಏನಾದರೂ ಅಮೌಂಟನ್ನು ಎಂಟ್ರಿ ಮಾಡಿದ್ರೆ ಅಲ್ಲಿ ಬರೀ 10 ಅಂತ ಕೊಡುತ್ತೆ. ಅಂತಂದರೆ 1 million ಈಕ್ವಲ್ಸ್ ಟು 10 lakh, ಅಲ್ಲಿಗೆ 10 lakh ಈಕ್ವಲ್ಸ್ ಟು 1 crore. ಹಾಗಾಗಿ 10 ಅಂತ ತೋರಿಸುತ್ತೆ, ಅಂತಂದರೆ 10 million ಅಂತ ತೋರಿಸುತ್ತೆ ಈ ಶೋ ಅಮೌಂಟ್ ಇನ್ ಮಿಲಿಯನ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ. ನೆಕ್ಸ್ಟ್ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್. ಇಟ್ ಈಸ್ ಜನರಲ್ ಪ್ರಾಕ್ಟೀಸ್ ಟು ಯೂಸ್ 2 ಈಗ 1 ರೂಪಿ ಅಂತಂದರೆ 1.00 ಅಂತ ಹಾಕ್ತಾರೆ. ಈಗ 1.50 ಪೈಸಾ ಅಂತಂದರೆ 1 ರೂಪಿ 50 ಪೈಸಾ ಅಂತಂದರೆ 1 ಹಾಕಿಬಿಟ್ಟು ಪಾಯಿಂಟ್ ಹಾಕಿ ಮತ್ತು ಡಬಲ್ 0 ಅನ್ನು ತೋರಿಸುವಂಥದ್ದು, ಅಂದರೆ ಡಬಲ್ ಡೆಸಿಮಲ್ 2 ಡೆಸಿಮಲನ್ನು ತೋರಿಸುವಂಥದ್ದು. ಈ ರೀತಿಯಾಗಿ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ನ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು
To save the details, enter in company creation screen. If any entered all the details and after verifying it seems to be right, then you have to accept the screen by pressing enter and again enter to accept and save the details. ಇವೆಲ್ಲ ನಾವು ಸೆಲೆಕ್ಟ್ ಮಾಡಿ ಆದಮೇಲೆ ಏನು ಮಾಡಬೇಕು, ಡೀಟೇಲ್ಸನ್ನು ಸೇವ್ ಮಾಡಬೇಕು. ಅಲ್ಲಿ ರೈಟ್ ಸೈಡಲ್ಲಿ ಅಕ್ಸೆಪ್ಟ್ ಅಂತ ಬರುತ್ತೆ, ಅಲ್ಲಿ ಎಂಟರ್ ಕೊಡಬೇಕು, ಮತ್ತು ಎಂಟರ್ ಕೊಡಬೇಕು. ಎರಡು ಸಲ ಎಂಟರನ್ನು ಕೊಟ್ಟಾಗ ಅದು ಡೀಟೇಲ್ಸು ಸೇವ್ ಆಗುತ್ತೆ. ನೋಟ್, ಇಫ್ ವಿ have enabled the tally vault password, then in the next screen it will ask the name of the user and password details. After entering these details, Tally ERP9 will create a company and direct you to the menu gateway of Tally where you can create masters and enter. ಅಂತಂದರೆ ನಾವೇನಾದರೂ ಟ್ಯಾಲಿನಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿದರೆ ನೆಕ್ಸ್ಟ್ ಟೈಮ್ ನಾವು ಅದನ್ನು ಓಪನ್ ಮಾಡಿದಾಗ ಅಲ್ಲಿ ನೇಮು, ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಡೀಟೇಲ್ಸನ್ನು ಮೆನ್ಷನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಟ್ಯಾಲಿ ERP9 ಏನು ಕಂಪನಿ ಕ್ರಿಯೇಟ್ ಮಾಡಿರ್ತೀವಿ ಅದು ಡೈರೆಕ್ಟಾಗಿ ಓಪನ್ ಆಗುತ್ತೆ. ನೆಕ್ಸ್ಟು ಮೆನು ಗೇಟ್ವೇ ಆಫ್ ಟ್ಯಾಲಿಗೆ ಅಲ್ಲಿ ಆ ಒಂದು ಮೆನು ಓಪನ್ ಆಗುತ್ತೆ, ಮತ್ತು ಕಂಪನಿ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದಿಷ್ಟು ಕ್ರಿಯೇಷನ್ ಆಫ್ ಕಂಪನಿ ಅಂತಂದರೆ ಸ್ಟಾರ್ಟಿಂಗ್ ಸ್ಟೆಪ್. ಡೀಟೇಲ್ಸನ್ನು ಫಿಲ್ ಮಾಡಬೇಕು, ಆಗ ಕಂಪನಿ ಕ್ರಿಯೇಟ್ ಆಗುತ್ತೆ. ಇದಿಷ್ಟು ಇವತ್ತಿನ ಕಾನ್ಸೆಪ್ಟು. ಓಕೆ, ಥ್ಯಾಂಕ್ ಯು ಆಲ್.